ಭದ್ರಾವತಿಯಲ್ಲಿ ನಡೀತಾ ಇರುವಂತಹ ಈ ತರಳುಬಾಳು ಹುಣ್ಣಿಮೆಯ ಕಳೆದ 46 ವರ್ಷ ಮುಗಿಸಿ ಈಗ ಜಗದ್ಗುರುವರ 47ನೆಯ ತರಳುಬಾಳು ಹುಣ್ಣಿಮೆ ಮಹೋತ್ಸವ ಇದು. ಜಗದ್ಗುರುವರ 47ನೇಯದು ಇದು. ಇನ್ನು 3 ವರ್ಷ ಆದರೆ ಸುವರ್ಣ ಮಹೋತ್ಸವ ಆಗ್ತದೆ. ಒಬ್ಬ ಗುರು 47 ವರ್ಷಗಳ ಕಾಲ ಒಂದು ಪೀಠದ ಮೇಲೆ ಕೂತುಕೊಂಡು ಈ ನಾಡನ್ನು, ಈ ಸಮಾಜವನ್ನು ಹೇಗೆ ಕಟ್ಟಬೇಕು ಅನ್ನಲಿಕ್ಕೆ ನಮ್ಮ ಆದರ್ಶ ಅಂತಂದರೆ ನಮ್ಮ ತರಳುಬಾಳು ಜಗದ್ಗುರು ಮಹಾಸ್ವಾಮಿಗಳವರು. ನಾವಂತೂ ಬುದ್ಧನನ್ನು ನೋಡಿಲ್ಲ, ಬಸವಣ್ಣವ್ರನ್ನ ನೋಡಿಲ್ಲ. ಆದರೆ ಅಂತಹ ಬಸವಣ್ಣನವರ ಆ ಒಂದು ಹೃದಯ ವೈಶಾಲ್ಯ, ಬುದ್ಧನ ಕಾರುಣ್ಯ, ಮಹಾವೀರರ ಅಹಿಂಸೆ, ಇವೆಲ್ಲವನ್ನ ಈ ಕಾಲದಲ್ಲಿ ನಾವು ಒಟ್ಟಿಗೆ ಎಲ್ಲಿ ನೋಡಬಹುದು ಅಂತಂದರೆ ಸಿರಿಗೆರೆಯ ತರಳುಬಾಳು ಜಗದ್ಗುರುಗಳಲ್ಲಿ ನಾವು ನೋಡ್ಬೋದು. ಅವರು ಬಹಳಷ್ಟು ಕಂಪ್ಯಾಷನೇಟ್ ಇದ್ದಾರೆ. ಅತ್ಯಂತ ಕರುಣೆಯ ಗುರು ಅವರು. ಅಂತಹ ಒಬ್ಬ ಗುರುಗಳು ಈ ತರಳುಬಾಳು ಹುಣ್ಣಿಮೆಯ ಮಹೋತ್ಸವವನ್ನು ಕಳೆದ 47 ವರ್ಷಗಳ ಕಾಲ ಪೀಠಾಧ್ಯಕ್ಷರಾಗಿದ್ದುಕೊಂಡು ಇವತ್ತು ಸಿದ್ದೇಶ್ವರ ಸ್ವಾಮೀಜಿಯವರು ನಮ್ಮ ಜೊತೆಗಿಲ್ಲ, ಸಿದ್ಧಗಂಗಾ ಮಹಾಸ್ವಾಮೀಜಿಯವರು ನಮ್ಮ ಜೊತೆಗಿಲ್ಲ, ಬಾಲಗಂಗಾಧರನಾಥ ಮಹಾಸ್ವಾಮಿಗಳು ನಮ್ಮ ಜೊತೆಗಿಲ್ಲ, ಉಡುಪಿಯ ಪೇಜಾವರ ಮಹಾಸ್ವಾಮಿಗಳು ನಮ್ಮ ಜೊತೆಗಿಲ್ಲ. ಅವರೆಲ್ಲರನ್ನ ನಾವು ಎಲ್ಲಿ ಕಾಣಬೇಕು ಅಂತಂದರೆ ನಮ್ಮ ತರಳುಬಾಳು ಜಗದ್ಗುರು ಸನ್ನಿಧಿಯಲ್ಲೇ ನಾವು ಕಾಣಬೇಕಾಗಿದೆ. ನಾವೆಷ್ಟೇ ದೊಡ್ಡದ ಪೀಠಾಧ್ಯಕ್ಷರಿರ್ಬೋದು, ಮಠದ ಸ್ವಾಮಿಗಳು ಇರ್ಬೋದು, ನಮಗೂ ಕೂಡ ಮಾರ್ಗದರ್ಶನ ಬೇಕಾಗತ್ತೆ. ಅಂತಹ ನಮಗೆ ಮಾರ್ಗದರ್ಶನ ಬೇಕಾದದ್ದಕ್ಕೆಲ್ಲ ನಾವು ಕೇಳೋದು, ನಾವು ಹೋಗೋದು ಎಲ್ಲಿಪ್ಪ ಅಂತಂದ್ರೆ ತರಳುಬಾಳು ಜಗದ್ಗುರುವರ ಸನ್ನಿಧಿಗೆ. ಅಂಥ ಒಬ್ಬ ಶ್ರೇಷ್ಠವಾಗಿರುವಂಥ ಗುರುಗಳು ಜಲಧಾರೆಯ ಮೂಲಕ ಇಡೀ ನಾಡಿನ ತುಂಬೆಲ್ಲ, ವಿಶೇಷವಾಗಿ ಮಧ್ಯ ಕರ್ನಾಟಕದಲ್ಲಿ ರೈತರೆಲ್ಲ ಆಕಾಶ ಕಡೆಗೆ ಮಾರುತಗಳನ್ನು ನೋಡ್ತಾ ಇದ್ರು. ಅಂತಹ ರೈತರ ಕಣ್ಣಲ್ಲಿ ನೀರು ಬರ್ತಾ ಇರಲಿಲ್ಲ, ರಕ್ತ ಬರ್ತಾ ಇತ್ತು. ಯಾಕಂದ್ರೆ ಅವರಿಗೆ ನೀರು ಇರಲಿಲ್ಲ. ಅಂತಹ ನೀರನ್ನು ಕೊಟ್ಟವರು ನಮ್ಮ ತರಳುಬಾಳು ಜಗದ್ಗುರು ಮಹಾಸ್ವಾಮೀಜಿಯವರು. ಒಂದು ಸಲ ಗುರುನಾನಕರು ಸಿಖ್ ಪಥದ ಶ್ರೇಷ್ಠ ಯೋಗಿಗಳು, ಆವಾಗ ಇನ್ನೂ ಭಾರತ ಅಖಂಡ ಭಾರತವಾಗಿತ್ತು. ಅವರು ಅಂದಿನ ಅಫಘಾನಿಸ್ತಾನಕ್ಕೆ ಪ್ರವಾಸ ಮಾಡ್ತಾ ಇದ್ರು. ಅದನ್ನು ಗಾಂಧಾರ ಅಂತ ಕರೀತಾರೆ. ಅಲ್ಲಿ ಆ ಊರಿನಲ್ಲಿ ಸಾವಿರ ಜನ ಸೂಪಿಗಳಿದ್ರು. ಪ್ರತಿ ಮನೆಯಲ್ಲಿ ಒಬ್ಬ ಯೋಗಿ ಇದ್ದ. ಅಂತಹ ಭೂಮಿಯೊಳಗೆ ಗುರುನಾನಕರ ಪ್ರವೇಶವಾಗತ್ತೆ. ಆವಾಗ ಗುರುನಾನಕರ ಪ್ರವೇಶ ಆದ ಮೇಲೆ ಆ ಊರಲ್ಲಿರುವಂಥ ಒಬ್ಬ ಶ್ರೇಷ್ಠ ಸೂಫಿ ಸಂತ ತನ್ನ ಶಿಷ್ಯನ ಕರ್ಕೊಂಡು ಹೇಳ್ತಾರೆ, ಒಂದು ಲೋಟ ಹಾಲು ಕೊಡ್ತಾರೆ. ಪೂರ್ಣ ಶುದ್ಧವಾಗಿರುವಂಥ ಆಕಳ ಹಾಲು ಕೊಟ್ಟು, ಈ ಹಾಲನ್ನು ಈ ಊರಿಗೆ ಒಬ್ಬ ಗುರು ಬಂದನಲ್ಲ ಅವನಿಗೆ ಕೊಟ್ಟು ಬಾ ಅಂತ ತನ್ನ ಶಿಷ್ಯನಿಗೆ ಕಳಿಸ್ತಾರೆ ಅವರು. ಆಯಿತು ಅಂಥೇಳಿ ಆ ಶಿಷ್ಯ ಹೋಗ್ತಾನೆ ಹೋಗಿ ಅಲ್ಲಿಂದು ಬಿಡಾರದಲ್ಲಿ ಗುರುನಾನಕರು ಕುಳಿತಿರ್ತಾರೆ. ಆ ಶಿಷ್ಯ ಹೋಗಿ ಗುರುನಾನಕರಿಗೆ ಒಂದು ಆ ಹಾಲಿನ ಬಟ್ಲವನ್ನು ಕೊಡುತ್ತಾರೆ.
ಅವ್ರು ನೋಡ್ತಾರೆ, ಮುಗುಳು ನಗ್ತಾರೆ. ಅಲ್ಲೇ ಪಕ್ಕಕ್ಕೆ ಒಂದು ಸಣ್ಣ ಆಗ್ತಾನೆ ಮೊಗ್ಗರಳಿರುವಂಥ ಒಂದು ಹೂವು ಇರ್ತದೆ. ಆ ಹೂವನ್ನು ಆ ಹಾಲಿನ ಬಟ್ಟಲ ಮೇಲೆ ಇಟ್ಟು ಇದನ್ನು ವಾಪಸ್ ನಿಮ್ಮ ಗುರು ಕೊಡು ಅಂತ ಹೇಳ್ತಾ. ಆ ಶಿಷ್ಯನಿಗೆ ಅರ್ಥ ಆಗೋದಿಲ್ಲ. ಮತ್ತು ವಾಪಸ್ಸು ಅದೇ ಹಾಲು ಬಟ್ಟಲು ಅದರ ಮೇಲೆ ಒಂದು ಹೂ ತೊಗೊಂಡು ಹೋಗಿ ಗುರುಗೆ ಹತ್ರ ಹೋಗಿ ಮತ್ತು ವಾಪಸ್ ಕೊಟ್ಟ ಮೇಲೆ ಗುರು ಅದನ್ನು ನಗಲಿಕ್ಕೆ ಶುರು ಮಾಡ್ತಾನೆ. ಅವಾಗ ಶಿಷ್ಯನಿಗೆ ಆಶ್ಚರ್ಯ ಆಗುತ್ತೆ, ಅಲ್ಲ ನೀವು ಹಾಲು ಕೊಟ್ರಿ, ಹಾಲನ್ನು ತೆಗೆದುಕೊಂಡು ನಾ ಗುರುವಿಗೆ ಕುಡ್ಲಿಕ್ಕಂತ ಕೊಟ್ಟರೆ ಅವರು ಅದು ಕುಡಿಯೋ ಬದಲು ಅದ್ರ ಮೇಲೆ ಹೂ ಇಟ್ಟು ಮತ್ತು ವಾಪಸ್ ನಿಮಗೆ ಕುಡಿ ಅಂತ ಹೇಳಿದ್ರಲ್ಲ, ಏನಿದು ಅರ್ಥ ಅಂತ. ಆವಾಗ ಆ ಸೂಫೀಸ್ ಅಂತ ಹೇಳ್ತಾನೆ, ಇದು ಯೋಗಿಗಳನ್ನು ಮಾತು, ಇದು ಜನಸಾಮಾನ್ಯ ಅರ್ಥ ಆಗೋದಿಲ್ಲ. ಇದು ನಾನು ಏನು ಹೇಳಿದ್ದೆ ಅಂತಂದರೆ, ಈ ಊರಿನಲ್ಲಿ ಬರೀ ಜ್ಞಾನಿಗಳದಾರ, ಎಲ್ಲವನ್ನ ಅರ್ಥಂಥ ಜನ ಈ ಊರಿನಲ್ಲಿದಾರ. ಇಲ್ಲೆಲ್ಲ ಹಾಲಿನಂಗೆ ತುಂಬಿದಂಗೆ ಅದಾರ, ಇಲ್ಲೆಲ್ಲ ಅಷ್ಟೊಂದು ಜ್ಞಾನದಿಂದ ತುಂಬಿದಾರ. ಇಲ್ಲಿ ನಿನ್ನ ಅವಶ್ಯಕತೆ ಇಲ್ಲ, ನಿನ್ನ ಊರು ಬಿಟ್ಟು ಬೇರೆ ಊರಿಗೆ ಹೋಗು ಅಂತ ಹೇಳಿಕ್ಕೆ ನಾ ಸಂದೇಶ ಕಳಿಸಿದ್ದೆ ಅಂಥೇಳಿ. ಆದರೆ ಆ ಗುರುನಾನಕರು ಏನು ಮಾಡಿದ್ದಾರೆ ಅಂತಂದರೆ, ನಾನು ಇರಾಕ್ ಬಂದಿಲ್ಲ, ಇಲ್ಲಿ ಹೂವಿನಂಗೆ ತಿಳ್ಕೊಂಡು ಇರಾಕ್ ಬಂದಿನಿ ಅಂಥೇಳಿ ಸಂದೇಶ ಕೊಟ್ಟಿರಿ ಅಂತ ಹೇಳಿದರು ಅವರು. ಇದರ ಅರ್ಥ, ಇವತ್ತು ತಳುಬಾಳ ಜಗದ್ಗುಳವರು ಭದ್ರಾವತಿಗೆ ಬಂದರು, ಇರಾಕ್ ಬಂದಿಲ್ಲ, ಇಲ್ಲಿ ತಿಳ್ಕೊಂಡು ಇಲ್ಲಿರುವಂತಹ ಶ್ರೇಷ್ಠ ಭಕ್ತರಿಗೆ ಆಶೀರ್ವಾದ ಮಾಡಲಿಕ್ಕೆ ಬಂದಿದ್ದಾರೆ ಅವರು. ಅವ್ರು ಎಲ್ಲೆಲ್ಲಿ ಹೋಗ್ತಾರೋ, ಮೊದಲೆಲ್ಲ ಸಂತರ ಕೆಲಸ ಏನು ಅಂತಂದರೆ, ಪಟ್ಟಣಕ್ಕೆ ಪಂಚರಾತ್ರಿ, ಹಳ್ಳಿಗೆ ಏಕರಾತ್ರಿ ಅಂಥೇಳಿ ಎಲ್ಲ ಕಡೆಗೆ ಹೋಗೋದು, ಭಕ್ತರಿಗೆ ಆಶೀರ್ವಾದವನ್ನು ಮಾಡೋದು, ಅಲ್ಲಿಂದ ಮತ್ತೆ ಮುಂದೆ ಹೋಗುವುದು. ಆ ಹಿನ್ನೆಲೆಯಲ್ಲಿ ಇಷ್ಟು ಸಾಂಕೇತಿಕವಾಗಿ ಹೇಳಿ ಇವತ್ತು ವಿಷಯ ಆರೋಗ್ಯ ಮತ್ತು ಸಮಾಜ. ಈ ನಾಡಿನ ಶ್ರೇಷ್ಠಾತಿ ಶ್ರೇಷ್ಠ ವೈದ್ಯರುಗಳು ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಿದ್ದಾರೆ. ಆರೋಗ್ಯದ ಕುರಿತು ಕೆಲವಾರು ಕಿವಿ ಮಾತುಗಳನ್ನು ಹೇಳಿದ್ದಾರೆ. ಇವತ್ತು ಕ್ಯಾನ್ಸರ್, ಅದನ್ನು ಅರ್ಬುದ ರೋಗ ಅಂತ ಕರೀತಾರೆ. ಇಡೀ ಜಗತ್ತನ್ನು ಆವರಿಸ್ತಾ ಇದೆ ಅದು. ಇತ್ತೀಚೆಗೆ ಸಾಕಷ್ಟು ಜನಗಳಿಗೆ ಕ್ಯಾನ್ಸರ್ ಆಗಿ ಬರ್ತಾ ಇದೆ. ಅವರು ಲಿವರ್ ಕ್ಯಾನ್ಸರ್ ಬಗ್ಗೆ ಮಾತನಾಡಿದರು, ಸ್ಕಿನ್ ಕ್ಯಾನ್ಸರ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇದಕ್ಕೇನು ಮೆಡಿಸಿನ್ನು? ಓನ್ಲಿ ಏನಪ್ಪ ಅಂತಂದರೆ ಕಿಮಿಯೋಥೆರಪಿ. ದೇರ್ ಇಸ್ ನೋ ಅದರ್ ಅಲ್ಟರ್ನೇಟಿವ್ ಮೆಡಿಸಿನ್. ನಿಮ್ಗೆ ಆಶ್ಚರ್ಯ ಅನ್ನಿಸ್ತದೆ, ನನ್ನ ಮುಂದೆ ಇದು ವಾಟರ್ ಬಾಟ್ಲ್ ಇದೆ. ಈ ಬಾಟ್ಲ್ ಇದೆಯಲ್ಲ, ಇದನ್ನು ನೀವು ಒಂದು ಸಲ ಓಪನ್ ಮಾಡಿ ಕುಡಿದ ಮೇಲೆ ಮತ್ತೆ ಈ ಬಾಟ್ಲಲ್ಲಿ ನೀರು ಹಾಕಿ ಕುಡಿಯೋದ್ರಿಂದ ನಿಮಗೆ ಕ್ಯಾನ್ಸರ್ ಬರ್ತದೆ. ಈ ಬಾಟ್ಲಿಗೆ ಒಂದು ಸಲ ನೀವು ಓಪನ್ ಮಾಡ್ತೀರಲ್ಲ, ಇದು ಓಪನ್ ಆದಮೇಲೆ ನೀವು ಕುಡಿತೀರಿ. ನೀವು ಕುಡಿದ ಮೇಲೆ ನಾವೇನು ಮಾಡ್ತೀವಿ, ಇದನ್ನು ಹಂಗೆ ಇಟ್ಕೊತೀವಿ. ಇದರೊಳಗೆ ಮತ್ತೆ ನೀರು ಹಾಕೊಂಡು ಮತ್ತೆ ನಾವು ನೀರು ಕುಡಿತೀವಿ. ಇದರಿಂದ ಸಾಕಷ್ಟು ಜನಕ್ಕೆ ಕ್ಯಾನ್ಸರ್ ಬರ್ತಾ ಇದೆ. ನೀವು ತಂಬಾಕು ತಿನ್ನಬೇಕಂತೇನಿಲ್ಲ ಕ್ಯಾನ್ಸರ್ ಬರಬೇಕಾದ್ರೆ, ಸಿಗರೇಟ್ ಸೇದಬೇಕಂತೇನಿಲ್ಲ. ಒಂದು ಸಲ ಈ ಬಾಟಲ್ ಓಪನ್ ಆದ ಮೇಲೆ ನೀರು ಇದರಲ್ಲೇ ಮತ್ತೆ ಮತ್ತೆ ಹಾಕಿ ಕುಡಿಯೋದ್ರಿಂದ ಏನಾಗ್ತದೆ, ಒಂದು ಸಲ ಈ ಬಾಟ್ಲ್ ಹೀಟ್ ಆದರೆ, ಈ ಬೇಸಿಗೆದೆಲ್ಲ ಎಂಟ್ರಿ ಆಗ್ತಾ ಇದ್ದೀವಿ ಈಗ, ಇದು ಒಂದು ಸಲ ಬಿಸಿ ಆಗಿಬಿಟ್ರೆ ಈ ಬಿಸಿಯಾದಂಥ ವಾಟರ್ ಬಾಟ್ಲಲ್ಲಿ ಏನು ಉತ್ಪತ್ತಿ ಆಗುತ್ತೆ, ಕಾರ್ಸಿನೋಜೆನಿಕ್ ಗ್ಯಾಸಸ್ ಉತ್ಪತ್ತಿ ಆಗತ್ತೆ. ಆ ಕಾರ್ಸಿನೋಜೆನಿಕ್ ಗ್ಯಾಸಸ್ ಏನು ಮಾಡ್ತದೆ ಅಂತಂದರೆ ಕ್ಯಾನ್ಸರ್ ಸೆಲ್ಲನ್ನು ಉತ್ಪತ್ತಿ ಮಾಡುತ್ತೆ. ಹಾಗಾಗಿ ಅದಕ್ಕೆ ನೀವು ಲಂಡನ್ನಿಂದ ಇವರು ಬಂದಿದ್ದಾರೆ, ನಮ್ಮ GS ರುದ್ರಪ್ಪರ ಸುಪುತ್ರ. ಅವ್ರು ಕೇಳಿ, ನೀವು ಲಂಡನ್ಗೆ ಹೋದರೆ, ಏರ್ಪೋರ್ಟ್ಗೆ ಹೋದರೆ ಅಲ್ಲಿ ಏನು ಮಾಡ್ತಾರಂತಂದರೆ ಈ ವಾಟರ್ ಬಾಟ್ಲನ್ನು ಒಳಗೆ ಚೆಕಿಂಗ್ ಮಾಡುವಾಗ ಏನು ಮಾಡ್ತಾರೆ, ಬರೀ ಮುಚ್ಚಳಿಕೆ ಮಾತ್ರ ಇಸ್ಕೋತಾರೆ ಅವರು, ಬಾಟ್ಲ್ ಮಾತ್ರ ಕಳಿಸ್ತಾರೆ ಅವರು. ಯಾಕೆ ಅಂತಂದ್ರೆ ಮತ್ತೆ ನೀವು ರೀಫಿಲ್ ಮಾಡಿ ಕುಡ್ಲಿಕ್ಕೆ ಹೋಗಬೇಡಿ ಅಂಥೇಳಿ. ನಮ್ಮ ಎಷ್ಟು ಜನ ಬುದ್ಧಿವಂತರು ಅಂತಂದರೆ ಡಾಕ್ಟರ್ ಹೇಳಿದ್ದಾರೆ ಬಿಸಿನೀರು ಕುಡಿ ಅಂತ, ಈ ಬಾಟಲ್ ಮತ್ತೆ ಬಿಸಿನೀರು ಮಾಡಿ ಮತ್ತೆ ಕುಡಿತಾರೆ, ಇನ್ನೂ ಬೇಗ ಕ್ಯಾನ್ಸರ್ ಆಗತ್ತೆ.
ಇವತ್ತು ಭಾಳಷ್ಟು ಜನ ತಾಯಂದು ನೀವೆಲ್ಲ ಬಂದಿದ್ದೀರಿ. ಇವತ್ತು ಒಂದು ಸೈನ್ಸ್, ಮೆಡಿಕಲ್ ಸೈನ್ಸ್ ಸಾಕಷ್ಟು ಡೇ ಬೈ ಡೇ ಡೆವಲಪ್ ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಮೊದಲೆಲ್ಲ ತಾಯಂದಿರು ಹೆರಿಗೆ ಆದ ತಕ್ಷಣ ಈ ಅಂಬ್ಲಿಕಲ್ ಕಾರ್ಡ್ ಅಂತ ಇರ್ತಿತ್ತು, ಗೊತ್ತಲ್ಲ, ಕೇಳಿದ್ರೆ ನೀವು, ಕರುಳು ಬಳ್ಳಿ ಅಂತ. ಅಂದರೆ ಅದು ತಾಯಿಯ ಆ ಮಗುವಿನ ನಾಭಿಗೆ ಕನೆಕ್ಟ್ ಆಗಿರ್ತದೆ. ಅದು ಯಾವಾಗ ತಾಯಿ ಪ್ರೆಗ್ನೆಂಟ್ ಆಗ್ತಾಳೋ ಮಗುವಿನ ಮೊದಲ ಭಾಗ ಬೆಳೆಯುವುದೇ ನಾಭಿ ಬೆಳೆಯುತ್ತೆ. ಅದಕ್ಕೆ ನಾವು ನಾಭಿಯನ್ನು ನಮ್ಮ ಕೇಂದ್ರ ಅಂತ, ಇಟ್ ಸೆಂಟರ್ ಆಫ್ ಅವರ್ ಬಾಡಿ ಅಂತ ಅಂತೀವಿ ನಾವು. ಈ ಮಗು ಹೆರಿಗೆ ಆದ ಮೇಲೆ, ತಾಯಿ ಹೆರಿಗೆ ಆದಮೇಲೆ ಬೆಳ್ಳಿನ ಕಟ್ ಮಾಡ್ತಿರಲ್ಲ, ಅದಕ್ಕೆ ಅಂಬ್ಲಿಕಲ್ ಕಾರ್ಡ್ ಅಂತ ಅಂತಾರೆ. ಅದನ್ನ ನೀವೆಲ್ಲ ಏನು ಮಾಡ್ತೀರಿ? ನೀವೆಲ್ಲ ಭಾಳ ಜನ ಹೆರಿಗೆ ಆಗಿದೆ, ಅದನ್ನ ಏನು ಮಾಡಿದಿರಿ ನೀವೆಲ್ಲ? ಯಾರು ಹೇಳ್ತೀರಾ? ಅದನ್ನು ಎಸೆದು ಬಿಟ್ಟಿದ್ದೀರಿ. ಇವತ್ತು ಅದಕ್ಕಿಂತ ದೊಡ್ಡ ಮೆಡಿಸಿನ್ ಯಾವುದೂ ಇಲ್ಲ ಇವತ್ತು ಈ ಜಗತ್ತಿನಲ್ಲಿ. ಇವತ್ತು ಹೆಂಗೆ ಬ್ಲಡ್ ಬ್ಯಾಂಕ್ಗಳು ಬಂದವೆ, ಹಂಗೆ ಅಂಬ್ಲಿಕಲ್ ಬ್ಯಾಂಕ್ಗಳು ಬಂದಿದ್ದಾವೆ. ಅವುಗಳನ್ನ ಇಡಬೇಕು. ಅದೇ ಈ ಕ್ಯಾನ್ಸರ್ಗೆ ದೊಡ್ಡ ಔಷಧಿ. ಮುಂದೆ ನಿಮ್ಮ ಮಗನಿಗೆ, ಯಾವ ಮಗುವಿಗೆ ಜನ್ಮ ಕೊಟ್ಟಿರ್ತೀರಿ, ಆ ಮಗುವಿನಿಗೆ ಕ್ಯಾನ್ಸರ್ ಆದರೆ, ದೊಡ್ಡ ದೊಡ್ಡ ರೋಗಗಳು ಬಂದರೆ, ಆವಾಗ ಮೆಡಿಸಿನ್ ಇಲ್ದಾದಾಗ ಇವತ್ತು ಸ್ಟೆಮ್ ಸೆಲ್ಸ್ಗಳಂತ ಬಂದಿದ್ದಾವೆ. ಆ ಅಂಬ್ಲಿಕಲ್ ಕಾರ್ಡನ್ನು ನೀವು ಸೇಕರಣೆ ಮಾಡಿಟ್ರೆ ಆ ಮಗುವಿಗೆ ಯಾವುದೇ ಕಾಯಿಲೆ ಬರಲಿ, ಅದನ್ನು ಡಾಕ್ಟ್ರುಗಳು ಅದರಲ್ಲಿರುವಂಥ ಸ್ಟೆಮ್ ಸೆಲ್ನ ತೆಗೆದುಕೊಂಡು ಇಂಜೆಕ್ಟ್ ಮಾಡಿದ್ರೆ ಎಂಥ ದೊಡ್ಡ ಭಯಾನಕವಾಗಿರುವಂಥ ಕ್ಯಾನ್ಸರ್ ಕ್ಯೂರ್ ಆಗುತ್ತೆ. ನಿಮಗೆ ಗೊತ್ತಿರಲಿ, ನಿಮ್ಮಲ್ಲಿರುವಂಥ ಕರುಳು ಬಳ್ಳಿ, ನಿಮ್ಮ ಕರುಳು ಬಳ್ಳಿ ಮುಂದೆ ಉಳಿಬೇಕು ಅಂತಂದರೆ ನೀವು ಕರುಳು ಬಳ್ಳಿಯನ್ನು ಜೋಪಾನ ಮಾಡಬೇಕು. ಈಗಾಗಲೇ ಪಶ್ಚಿಮ ಬಂಗಾಳದಲ್ಲಿ ಅವುಗಳನ್ನ ಅಂಬ್ಲಿಕಲ್ ಬ್ಯಾಂಕ್ ಶುರು ಆಗಿದೆ. ಈಗ ಇದು ಎಲ್ಲ ಎಜುಕೇಟೆಡ್. ಈಗ ಮೊದಲೆಲ್ಲ ಏನು ಮಾಡ್ತಾಯಿದ್ರು? ಸೂಲಿಗೆತ್ತರಂತ ಇರ್ತಿದ್ರು. ಅವ್ರ ಕೆಲಸ ಏನು? ಈಗೆಲ್ಲ ಸುಲಿಗೆಗೆತ್ತರಿದ್ದಾರೆ. ಸೂಲಿಗೆತ್ತರು ಬೇರೆ, ಸುಲಿಗೆತ್ತರು ಬೇರೆ. ಈಗ ಎಲ್ಲದಕ್ಕೂ ಈಗ ಪೇನ್ ಬೇಡ, ಎಲ್ಲರೂ ಏನಂತಾರೆ? ಸಿಜರಿನ್ ಮಾಡಿ, ಸಿಜರಿನ್ ಮಾಡಿ, ಸಿಜರಿನ್ ಮಾಡಿ ಅಂಥೇಳಿ. ಆ ಏನು ರಸ ಇರ್ತದಲ್ಲ ಅಂಬ್ಲಿಕಲ್ ಕಾರ್ಡ್, ಆ ರಸ ಮೊದಲು ಹೆಣ್ಣು ಮಗು ಹುಟ್ಟಿದ್ರೆ ಏನು ಮಾಡ್ತಿದ್ರು? ಗಂಡು ಮಗು ಹುಟ್ಟಿದ್ರೆ ಏನು ಮಾಡ್ತಿದ್ರು? ಆ ರಸ ತೆಗೆದುಕೊಂಡು ಹೆಣ್ಣು ಮಗು ಇತ್ತಂತಂದರೆ ಆ ಹೆಣ್ಣು ಮಗು ಮೈ ತುಂಬೆಲ್ಲ ಆ ರಸವನ್ನು ಹಚ್ಚಿ ಸವರಿಸ್ತಿದ್ರು. ಆ ಸವರುವುದರಿಂದ ಏನಾಗ್ತಾ ಇತ್ತು? ಆ ಹೆಣ್ಣು ಮಗುಗೆ ಮೈ ತುಂಬ ಕೂದಲುಗಳು ಬರ್ತಿರ್ಲಿಲ್ಲ. ಅದನ್ನು ಹಚ್ಕೊಳ್ಳೋದ್ರಿಂದ ಆ ಕ್ಷಣದಲ್ಲಿ ಆ ಮಗುವಿಗೆ ಹಚ್ಚೋದ್ರಿಂದ ಆ ಹೇರ್ ಉತ್ಪತ್ತಿ, ಗಂಡು ಮಗುವಾಗ ಹಾಗೆ ಬಿಟ್ಟುಬಿಡ್ತಿದ್ರು. ಇವತ್ತು ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಬಗ್ಗೆ ಮಾತಾಡ್ತೇವೆ. ನಮ್ಮ ಕೋಗಲಿ ಕೊಟ್ರೇಶ್ ಅವರು ಹೇಳ್ತಾ ಇದ್ರು, ಅವ್ರ ಕೂದಲು ಇವತ್ತು ಭತ್ತ ಬಿತ್ತನೆ ಕೇಳಿದ್ದೀವಿ, ಈಗ ಹೇರ್ ಬಿತ್ತನೆ ಶುರುವಾಗಿದೆ, ಕೂದಲು ಬಿತ್ತೋದು ಶುರುವಾಗಿದೆ. ಅದು ನಮ್ಮ ಕೂದಲಿರಲಿ, ನಿಮ್ಮ ಕೂದಿರಲಿ, ಒಂದು ಕೂದಲು ಆಯುಷ್ಯ ಎಷ್ಟಿರ್ತದೆ ಅಂತಂದ್ರೆ 198 ದಿನ ಇರ್ತದೆ ಒಂದು ಕೂದಲು. ಪ್ರತಿಯೊಬ್ಬರು ಕೂದಲು, ಅದು ನಮ್ಮದಿರಲಿ, ನಿಮ್ಮದಿರಲಿ, ಯಾರದೇ ಇರಲಿ, ಆ ಕೂದಲು ಬುಡ ಇರ್ತದಲ್ಲ, ಅದು ಯಾವತ್ತು ವೈಟ್ ಇರ್ತದೆ. ನೀವು ಕೂದಲು ಕೆತ್ಕೊಂಡು ನೋಡಿ, ಆ ಕೆಳಗಡೆ ಇರ್ತದೆ ವೈಟ್ ಇರ್ತದೆ. ಅದು ನಮ್ಮ ಶರೀರದಲ್ಲಿರುವಂಥ ಆ ಕೆಮಿಕಲ್ಸ್ಗಳು ಏನು ಮಾಡ್ತದೆ? ಅದು ಪೇಂಟ್ ಮಾಡಿ ಮೇಲೆ ಕಳ್ಸಕ್ಕೆ ಶುರು ಮಾಡ್ತತಿ. ಅವು ಪ್ರತಿಯೊಬ್ಬರು ಕೂದಲು ಏನಾಗ್ತವೆ? ಅವು ಕಪ್ಪಾಗಿ ಬರುತ್ತವೆ. ನೀವೇನು ಮಾಡ್ತೀರಿ? ಈ ಶ್ಯಾಂಪು ಹಚ್ಚಕ್ಕೆ ಶುರು ಮಾಡ್ತೀರಿ. ಈ ಶ್ಯಾಂಪು ಹಚ್ಚಿದಾಗ ಏನಾಗ್ತದೆ ಅಂದ್ರೆ ಅದು ಸೈಡ್ ಎಫೆಕ್ಟ್ ಶುರು ಆಗ್ತಾ ಹೋಗುತ್ತೆ, ಕೆಮಿಕಲ್ಗಳು. ಅದಕ್ಕೆ ಹಿಂದೆಲ್ಲ ಏನು ಮಾಡ್ತಾಯಿದ್ರು? ಸೀಗೆಕಾಯಿಗಳನ್ನು ಹೆಚ್ಚು ಉಪಯೋಗಿಸ್ತಾ ಇದ್ರು. ಅದಕ್ಕೆ ನಾವೆಲ್ಲ ಇವತ್ತು ರೋಗಗಳು ಬಂದಿರೋದು ಡಿಸೀಸ್ ಬೇರೆ, ಡಿಸ್ಆರ್ಡರ್ ಬೇರೆ. ಡಿಸ್ಆರ್ಡರ್ ಅಂತಂದ್ರೆ ನಮ್ಮ ಲೈಫ್ ಸ್ಟೈಲ್ ಏನಾಗಿದೆ? ಆರ್ಡರ್ ತಪ್ಪಿದೆ. ಮೊದಲೆಲ್ಲ ಡಾಕ್ಟರ್ಗಳ ಹತ್ತಿರ ಹೋಗ್ತಿದ್ರು, ಅವಾಗ ಊರಿಗೆ ಒಬ್ಬ ಡಾಕ್ಟರ್ ಇರ್ತಿದ್ರು. ಯಾವುದೇ ರೋಗ ಬಂದಿರಲಿ ಎಲ್ಲದಕ್ಕೂ ಒಂದೇ ಮೆಡಿಸಿನ್ ಇರ್ತಿತ್ತು, ಒಂದೇ ಇಂಜೆಕ್ಷನ್ ಇರ್ತಿತ್ತು. ಇವತ್ತು ಎಲ್ಲದಕ್ಕೂ ಸೆಪ್ರೇಟ್ ಡಾಕ್ಟರ್ ಬಂದುಬಿಟ್ಟಿದ್ದಾರೆ. ಈಗ ಎಡಗಣ್ಣಿನ ಡಾಕ್ಟ್ರೇ ಬೇರೆ, ಬಲಗಣ್ಣಿನ ಡಾಕ್ಟ್ರೇ ಬೇರೆ. ಎಡ ಕಿಡ್ನಿಯ ಡಾಕ್ಟ್ರೇ ಬೇರೆ, ಬಲ ಕಿಡ್ನಿಯ ಡಾಕ್ಟ್ರುಗಳೇ ಬೇರೆ.
ನಮಗೆ ನಾವೇ ವೈದ್ಯರಾಗಬೇಕು. ಬಸವನ್ ಹೇಳಿದರು, ಭವರೋಗ ವೈದ್ಯನೆಂದು ಆನು ನಿಮ್ಮ ಮೊರೆ ಹೊಕ್ಕೆನಯ್ಯ ಅಂತ ಹೇಳಿದರು. ಭಕ್ತಿದಾಯಕ ನೀ ಕರುಣಿಸು ಲಿಂಗ ತಂದೆ, ಜಯ ಜಯ ಶ್ರೀ ಮಹಾದೇವ, ಜಯ ಜಯ ಶ್ರೀ ಮಹಾದೇವ ಅಂತಿತ್ತು. ಅವಾಗೆಲ್ಲ ನಾವು ಕೂಡ ಡಯಾಗ್ನೋಸ್ ಮಾಡ್ತಿದ್ದೀವಿ. ನಮ್ಮ ಹಿಂದಿನ ಪೂರ್ವಜರಲ್ಲಿ ನಮ್ಮ ಡಾಕ್ಟರ್ ಗಿರಿಧರ ಕಜೆ ಅಂತ ಬಂದಿದ್ದಾರೆ. ಈ ನಾಡಿನಲ್ಲಿ ಅತ್ಯಂತ ಕೆಲವು ಶ್ರೇಷ್ಠ ಆಯುರ್ವೇದ ತಜ್ಞರಲ್ಲಿ ಅವರು ಒಬ್ಬರು ಅನ್ನೋದನ್ನು ನಾವು ಭಾಳ ಹೆಮ್ಮೆಯಿಂದ ಹೇಳಬೇಕು. ಅವರು ನಮ್ಮವರು ಕನ್ನಡಿಗರು ಅನ್ನೋದು ಇನ್ನೂ ಹೆಮ್ಮೆ ಹೇಳಬೇಕು ನಾವು. ನೀವೆಲ್ಲ ಅವರ ಸಾಕಷ್ಟು ಆಯುರ್ವೇದಿಕ್ ಟಿಪ್ಸ್ಗಳನ್ನು ನೀವು ಕೇಳಬೇಕು. ನಾನು ಮೆಡಿಕಲ್ ಸೈನ್ಸ್ನ ವಿರೋಧಿ ಅಲ್ಲ, ಆದರೆ ಅದಕ್ಕೆ ಹೇಳ್ತೀವಿ, ಅಲ್ಲೋಪತಿ ಲೋವರ್ ಕೋರ್ಟ್, ಹೋಮಿಯೋಪತಿ ನ್ಯಾಚುರೋಪತಿ ಹೈಕೋರ್ಟ್, ಯೋಗ ಆ್ಯಂಡ್ ಆಯುರ್ವೇದ್ ಈಸ್ ಸುಪ್ರೀಂ ಕೋರ್ಟ್ ಅನ್ನೋರು ನಾವೆಲ್ಲ. ನಿಮಗೆ ನೀವೇ ಡಯಾಗ್ನೋಸ್ ಮಾಡ್ಕೋಬೇಕು. ಹೇಗೆ ಡಯಾಗ್ನೋಸ್ ಮಾಡ್ಕೋಬೇಕು? ಹಿಂದೆ ಹೇಳ್ತಿದ್ರು, ಪಾವ್ ಗರಂ ಪೇಟ್ ನರಂ ಸರ್ಥಂಡ ವೈದ್ ಕುಮಾರ್ ದಂಡ ಅಂತ. ನಿಮ್ಮ ಪಾದ ಬೆಚ್ಚಗಿದವ ಅಂದ್ರೆ ನೀವು ಆರೋಗ್ಯವಾಗಿದ್ದೀರಿ ಅಂತ. ಹೊಟ್ಟೆ ಮೆತ್ತಗಿದೆಯಾ, ನೀವು ಆರೋಗ್ಯವಾಗಿದ್ದೀರಿ ಅಂತ ಅರ್ಥ. ತಲೆ ತಣ್ಣಗಿದೆಯಾ, ನೀವು ಆರೋಗ್ಯವಾಗಿದ್ದೀರಿ ಅಂತ ಅರ್ಥ. ಇದು ಹೆಚ್ಚು ಕಡಿಮೆ ಆಗಿಬಿಟ್ರೆ, ಅದಕ್ಕೆ ನಾವು ಹೇಳ್ತೀವಿ, ಈ ಹೊಟ್ಟೆ ಏನಿದೆಯಲ್ಲ ಇದು ಮಧ್ಯಪ್ರದೇಶ, ಇದು ಚೆನ್ನಾಗಿದ್ದರೆ ಕಾಶ್ಮೀರದಿಂದ ಕನ್ಯಾಕುಮಾರಿ ಚೆನ್ನಾಗಿರುತ್ತದೆ ಅಂತ. ನಿಮ್ಮ ಪಾದಗಳೇ ನಿಮ್ಮ ಕನ್ಯಾಕುಮಾರಿ. ಕನ್ಯಾಕುಮಾರಿ ಏನಿದೆ, ಅಲ್ಲೇನಿದೆ, ಓಷನ್ ಇದೆ, ಅಲ್ಲಿ ಯಾವತ್ತೂ ಬೆಚ್ಚಗಿರುತ್ತೆ, ತಣ್ಣಗಿರೋದಿಲ್ಲ. ಅದಕ್ಕೆ ಯಾವತ್ತೂ ನಿಮ್ಮ ಪಾದಗಳನ್ನು ಬೆಚ್ಚಗಿಟ್ಕೋಬೇಕು, ಹೊಟ್ಟೆ ಮೃದುವಾಗಿಟ್ಕೋಬೇಕು, ಮತ್ತೆಲ್ಲ ಯಾವತ್ತೂ ಕಾಶ್ಮೀರ ಇದ್ದಂಗೆ ಇರಬೇಕು, ಅಂದ್ರೆ ತಣ್ಣಗಿಟ್ಕೋಬೇಕು. ಅಂದರೆ ನಾವು ಆರೋಗ್ಯವಾಗಿದ್ದೀವಿ ಅಂತ ಅರ್ಥ. ಡಾಕ್ಟರ್ ಏನು ಮಾಡ್ತಾಯಿದ್ರು, ನಿಮ್ಮ ಕಣ್ಣು ನೋಡ್ತಾ ಇದ್ರು, ನಿಮ್ಮ ನಾಲಿಗೆಯನ್ನು ನೋಡ್ತಾ ಇದ್ರು, ನಿಮ್ಮ ಉಗುರನ್ನು ನೋಡ್ತಾ ಇದ್ರು, ನಿಮ್ಮ ಮೂತ್ರಗಳನ್ನು ನೋಡ್ತಾ ಇದ್ರು. ಇವುಗಳು ನೋಡೋದ್ರಿಂದನೇ ನಿಮ್ಮ ಯಾವ ಶರೀರದಲ್ಲಿ ಯಾವ ಕಾಯಿಲೆ ಅಂತ ಹೇಳ್ತಾ ಇದ್ರು. ಈ ಬರೀ ನಿಮ್ಮ ನಾಲಿಗೆಯನ್ನು ನೋಡೋದ್ರಿಂದ, ನಾಲಿಗೆಯಲ್ಲಿ ಎಲ್ಲೆಲ್ಲಿ ಬ್ಲ್ಯಾಕ್ ಡಾಟ್ಸ್ಗಳಾಗಿರ್ತದೋ ಅದನ್ನು ನೋಡಿ ನಿನಗೆ ಲಂಗ್ಸ್ ಪ್ರಾಬ್ಲಮ್ ಇದೆಯೋ, ನಿನ್ನ ಕಿಡ್ನಿ ಪ್ರಾಬ್ಲಮ್ ಇದೆ ಹೇಳ್ತಾ ಇದ್ರು. ಇವತ್ತು ಯಾವ ಡಾಕ್ಟರ್ ನೋಡಿ ಎಲ್ಲರೂ MRI ಇಲ್ಲ, ಯಾವ ಡಾಕ್ಟರ್ ಹೇಳೋದಿಲ್ಲ. ಮೊದಲು ಯಾವೊಬ್ಬ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಡಾಕ್ಟರ್ಗಳು ನನಗೆ ಯಾವ ರೋಗ ಅಂತ ಹೇಳ್ತಾರೆ, ಬರೀ ಸುಮ್ಮನೆ ಕೈ ಕೊಟ್ಟರೆ ಸಾಕು, ಪಲ್ಸ್ ನೋಡಿ ಹೇಳ್ತಾ ಇದ್ರು, ನಿನಗೆ ಈ ಕಾಯಿಲೆ ಇದೆ, ನಿನಗೆ ಈ ಕಾಯಿಲೆ ಇದೆ ಅಂಥೇಳಿ. ಇವತ್ತು ನಾವೆಲ್ಲ ಏನು ಮಾಡಿದ್ದೀವಿ, ಮಷಿನ್ ಏನು ಹೇಳ್ತದೆ ಅದೇ ಸತ್ಯ ಅಂತ ತಿಳ್ಕೊಂಡು ಬಿಟ್ಟೀವಿ. ಅದಕ್ಕೆ ನಮಗೆ ನಾವೇ ಆರೋಗ್ಯವಂತರಾಗಬೇಕು. ಅದಕ್ಕೆ ಬೆಳಗ್ಗೆ ಎದ್ದ ತಕ್ಷಣ ಬೆಸ್ಟ್ ಮೆಡಿಸಿನ್ ಅಂತ ಯಾವುದು ಗೊತ್ತಾ? ಬೆಳಗ್ಗೆ ಎದ್ದ ತಕ್ಷಣ ನೀರನ್ನು ಕುಡಿಯಬೇಕು. ಏನೂ ಮಾಡ್ಲಿಕ್ಕೆ ಹೋಗಬೇಡಿ ನೀವು. ಅದು ಎಂಥ ನೀರು ಅಂತಂದ್ರೆ ಉಗುರು ಬೆಚ್ಚ ನೀರು ಕುಡಿಬೇಕು. ಅದಕ್ಕೆ ಉಷಾಪಾನ ಅಂತ ಕರೀತಾರೆ. ಹೆಂಗೆ ಕುಡಿಬೇಕು? ಘಟ ಕುಡಿಯಬಾರ್ದು, ಗುಟುಕ್ಕಾಗಿ ಕುಡಿಬೇಕು. ನಾಯಿ ಹೇಗೆ ನೀರು ಕುಡಿತದೆ? ಇವತ್ತು ಯಾವ ನಾಯಿಗೆ ಡಯಾಬಿಟಿಸ್ ಬಂದದ? ಯಾವ ಎಮ್ಮೆಗೆ ಬ್ಯಾಕ್ ಪೇನ್ ಬಂದಿದೆಯಾ? ಯಾವ ಪ್ರಾಣಿಗಳಿಗೆ, ನಿಸರ್ಗದಲ್ಲಿರುವಂಥ ಯಾವೊಂದು ಪ್ರಾಣಿಗಳನ್ನ ನೋಡಿ ಸರ್ವೇ ಸಾಮಾನ್ಯವಾಗಿ ನಮ್ಮಂಗೆ ಅಸಹಜ ಸಾವಾಗೋದಿಲ್ಲ ಅವುಗಳಿಗೆ. ಯಾಕಂತಂದ್ರೆ ಅವುಗಳು ಬಹಳ ಬುದ್ಧಿವಂತಿದ್ದಾವೆ. ಒಂದನ್ನು ನೀವು ನಾಯಿಯನ್ನು ನೋಡ್ರಿ, ನಾಯಿ ಮಲಗುತ್ತದ, ಸಡನ್ನಾಗಿ ಹೇಳೋದಿಲ್ಲ. ಅದು ಮೊದಲು ಏನು ಮಾಡ್ತದೆ, ಬಾಡಿಯನ್ನು ಸ್ಟ್ರೆಚ್ ಮಾಡ್ತತಿ. ಯಾವ ನಾಯಿ ನೋಡಿರಿ ನೀವು? ಸುಮ್ಮನೆ ನಾಯಿ ಗಮನಿಸ್ಕೊಳ್ಳಿ, ಅದಂಗೆ ಸ್ಟ್ರೆಚ್ ಅದಕ್ಕೆ ಡೌನ್ವರ್ಡ್ ಡಾಗ್ ಅಪೋರ್ಡ್ ಡಾಗ್ ಅಂತ ಕರಿತೀವಿ ನಾವು. ಅಧೋಮುಖ ಶ್ವಾನಾಸನ, ಊರ್ಧ್ವಮುಖ ಶ್ವಾನಾಸನ. ಒಂದು ಬೆಕ್ಕನ್ನು ನೀವು ಗಮನಿಸಿ, ನಿಮ್ಮ ಮನೆಯಲ್ಲಿರ್ತದೆ ಕ್ಯಾಟ್, ಅದು ಸಡನ್ನಾಗಿ ಹೇಳಂಗಿಲ್ಲ, ಅದು ಕೂಡ ಏನು ಮಾಡ್ತತಿ, ಸ್ಟ್ರೆಚಿಂಗ್ ಮಾಡ್ತದೆ. ಅದಕ್ಕೆ ಏನು ಕರಿತೀವಿ, ಮಾರ್ಜಾಲಾಸನ ಅಂತ ಕರಿತೀವಿ ನಾವು. ಅಂದರೆ ನಿಸರ್ಗದಲ್ಲಿರುವಂಥ ಪ್ರಾಣಿಗಳು ಯಾವುದೇ ವೈದ್ಯರಿಲ್ಲದೆ, ಯಾವುದೇ ಮೆಡಿಸಿನ್ ಇಲ್ಲದೆ ತಮ್ಮ ಆರೋಗ್ಯವನ್ನು ತುಂಬ ಚೆನ್ನಾಗಿ ಕಾಪಾಡಿಕೊಂಡಿದ್ದಾವೆ. ಅದಕ್ಕೆ ಯೋಗಿಗಳೇನು ಮಾಡ್ತಾ ಇದ್ರು, ಪ್ರಾಣಿಗಳನ್ನು ಗಮನಿಸಿದ್ರು. ಒಂದು ನಾಯಿಯನ್ನು ಗಮನಿಸಿದ್ರು, ಒಂದು ಬೆಕ್ಕನ್ನು ಗಮನಿಸಿದ್ರು, ಒಂದು ನವಿಲನ್ನು ಗಮನಿಸಿದ್ರು,
ಒಂದು ಸಿಂಹವನ್ನು ಗಮನಿಸಿದ್ರು, ಒಂದು ಮಂಗನನ್ನು ಗಮನಿಸಿದ್ರು, ಒಂದು ಹುಲಿಯನ್ನು ಗಮನಿಸಿದ್ರು. ಅವುಗಳಿಂದ ಕಲ್ತುಕೊಂಡ್ರು. ಒಂದು ಹುಲಿ ಬೇಡವಾದ ಆಹಾರ ಸೇವನೆ ಮಾಡಿದ ಮೇಲೆ ಹೊಟ್ಟೆೊಳಗೆ ಇಟ್ಕೊಳ್ಳೋದಿಲ್ಲ. ಅದೇನು ಮಾಡ್ತತಿ? ಅದನ್ನು ಹೊರಗಡೆ ಹಾಕ್ತದೆ. ಅದಕ್ಕೇನು ಕರೀತಾರೆ? ಭಾಗಿಕ್ರಿಯಾ ಅಂತ ಕರೀತಾರೆ. ನಾವೇನು ಮಾಡ್ತೀವಿ? ಬೇಡವಾದ ಆಹಾರ ಇದು ನಾವೇನು ಮಾಡ್ತೀವಿ? ಮೆಡಿಸಿನ್ ತೆಗೆದುಕೊಳ್ತೀವಿ. ಮನ್ಯಾಗ ಇಲಿ ಸತ್ತು ಬಿದ್ದಿದ್ರೆ ನಾವೇನು ಮಾಡ್ತಾ ಇದ್ದೀವಿ? ಅದು ಇಲ್ಲಿನ ಹೊರಗೆ ತೆಗೆಯಕ್ಕೆ ಇಷ್ಟಪಡ್ತಾ ಇಲ್ಲ, ಅಲ್ಲೇ ಅಗರಬತ್ತಿ ಹಚ್ಚಕ್ಕೆ ಶುರು ಮಾಡಿಬಿಟ್ಟಿವಿ ನಾವು. ಅವಾಗ ಏನಾಗುತ್ತೆ? ಆ ಇಲಿ ವಾಸನೆ ಹೋಗ್ಲಿ ಅಂತ ಅಗರಬತ್ತಿ ಹಚ್ಚಕ್ಕೆ ಶುರು ಮಾಡಿದ್ರೆ ಅಗರಬತ್ತಿ ಏನಾಗ್ತತಿ? ಅದೊಂಥರ ವಾಸನೆ, ಸುವಾಸನೆ ಬರ್ತತಿ. ಹೆಂಗೆ ಆಗೇ ಬಿಟ್ಟೈತೆ ಅಂದ್ರೆ, ಈ ಕಡೆ ಅಗರಬತ್ತಿ, ಈ ಕಡೆ ಇಲಿ ಸತ್ತದ, ಎರಡು ವಾಸನೆ ಒಂದು ಡಿಫ್ರೆಂಟ್ ವಾಸನೆ ಆಗಿಬಿಟ್ಟತಿ. ಅದಕ್ಕೆ ಅಡಿಕ್ಟ್ ಆಗಿಬಿಟ್ಟಿವಿ ನಾವು. ಗ್ಯಾಸ್ ಅದ, ಅದಕ್ಕೆ ಏನು ಮಾಡಕತ್ತೀವಿ? ಟ್ಯಾಬ್ಲೆಟ್ಸ್ ಒಳಗೆ ಶುರು ಮಾಡಿದ್ದೀವಿ. ಎಲ್ಲದಕ್ಕೂ ಟ್ಯಾಬ್ಲೆಟ್ಸ್. ಅವಾಗ ನಮ್ಮ ಸರ್ಜಿಯವ್ರು ಹೇಳ್ತಾ ಇದ್ರು, ಈಗ ಎಲ್ಲದಕ್ಕೂ ನೀವು ಮಜಾ ಕೇಳ್ರಿ. ಈಗ ಸ್ನಾನಕ್ಕೆ ಟ್ಯಾಬ್ಲೆಟ್ಸ್ ಬಂದ್ಬಿಟ್ಟಾವ, ಬಾತಿಂಗ್ ಟ್ಯಾಬ್ಲೆಟ್ಸ್ ಅಂತ. ವೆಸ್ಟರ್ನ್ ಕಂಟ್ರೀಸಲ್ಲಿ ಈ 3 ದಿನ 4 ದಿನ ಸ್ನಾನ ಮಾಡಲಿ ಅಂತ ಹೇಳಿಲ್ಲ, ಸುಮ್ಮನೆ ಗುಳಿಗೆ ತೊಗೊಂಡ್ಬಿಡ್ತಾರೆ ಅವರು. ಅಂದ್ರೆ ಸ್ನಾನದಂಗೆ ರಿಫ್ರೆಶ್ನೆಸ್ ಬರ್ತದೆ ಅಂತೇಳಿ. ಅಂದ್ರೆ ಯೋಚನೆ ಮಾಡಿ, ಎಲ್ಲದಕ್ಕೂ ಗುಳಿಗೆಗಳು. ಅದಕ್ಕೆ ಹೇಳ್ತೀವಿ ಎವ್ರಿ ಪಿಲ್ ಹ್ಯಾಸ್ ಅ ಇಲ್. ಎವ್ರಿ ಪಿಲ್ ಹ್ಯಾಸ್ ಅ ಇಲ್. ಪ್ರತಿಯೊಂದು ಕಾಯಿಲೆಗೂ ಒಂದು ಔಷಧಿ ಇದೆ. ಪ್ರತಿಯೊಂದು ಔಷಧಿಯಿಂದ ಒಂದು ಕಾಯಿಲೆ ಇದೆ. ಎವ್ರಿ ಇಲ್ ಹ್ಯಾಸ್ ಅ ಪಿಲ್, ಎವ್ರಿ ಪಿಲ್ ಹ್ಯಾಸ್ ಅ ಇಲ್. ಬಿಫೋರ್ ಇಲ್ ಪಿಲ್ ಕಿಲ್, ಪ್ರಾಕ್ಟೀಸ್ ಯೋಗ. 1 ಗಂಟೆ ನಿಮ್ಮನ್ನ ಎಷ್ಟೇ ಪ್ರೀತಿಸುವಂಥ ಹೆಂಡ್ತಿರಲಿ, ಮಕ್ಕಳಿರಲಿ, ನಿಮ್ಗೆ ಆರೋಗ್ಯ ಕೈ ಕೊಟ್ಟಾಗ ಒಳ್ಳೆ ಸರ್ಜರಿ ಅಂತ ಡಾಕ್ಟರ್ ಹತ್ತಿರ ನಿಮ್ಮ ಆಸ್ಪತ್ರೆ ಕರ್ಕೊಂಡು ಹೋಗ್ಬೋದು. ಆದರೆ ನಿಮ್ಮ ನೋವನ್ನು ಯಾರೂ ತೆಗೆದುಕೊಳ್ಳೋದಿಲ್ಲ. ನಿನಗೆ ನೀ ಮಾಡಿಕೋ ಕೂಡಲ ಸಂಗಮ ದೇವ. ನಿಮ್ಮನ್ನ ಎಷ್ಟೇ ಪ್ರೀತಿಸುವಂಥ ಹೆಂಡತು ಮಕ್ಕಳು ಎಲ್ಲ ಇರಲಿ, ಅದಕ್ಕೆ 1 ಗಂಟೆ ನೀವೆಲ್ಲ ಸ್ವಾರ್ಥಿಗಳಾಗಬೇಕು. 24 ತಾಸು ಇರ್ತದೆ. 24 ತಾಸು 23 ತಾಸು ಏನಾದರೂ ಮಾಡಿ 1 ಗಂಟೆ ನಿಮಗಾಗಿ ನೀವು ಬದುಕಿ. ಆ 1 ಗಂಟೆ ಯೋಗಾಸನ ಮಾಡಿರಿ, ಪ್ರಾಣಾಯಾಮ ಮಾಡಿರಿ, ಧ್ಯಾನ ಮಾಡಿರಿ. 1 ಗಂಟೆ ನಿಮಗಾಗಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿ. ದ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಅಂದರೆ ಹೆಲ್ತ್ ಇನ್ವೆಸ್ಟ್ಮೆಂಟ್. ಅದಕ್ಕೆ ಬೆಳಗ್ಗೆ ಎದ್ದ ತಕ್ಷಣ ಕುಕ್ಕುರ್ಗಾಲ ಕುಳಿತುಕೊಂಡು ನೀರು ಕುಡಿಬೇಕು. ಹೆಂಗೆ? ಗುಟುಕ್ ಗುಟುಕ್ ಗುಟುಕ್. ನಾ ಹೆಂಗೆ ನಾಲ್ಗೆ ಹಚ್ಚಿ ಕುಡಿಬೇಕು. ಯಾಕೆ ಕುಡಿಬೇಕು ನೀರು ಬೆಳಿಗ್ಗೆ? ಯಾಕಂತಂದ್ರೆ ಬಾಯೊಳಗೆ ಲಾಲಾರಸ ಉತ್ಪತ್ತಿ ಆಗಿರ್ತದೆ. ಇದಕ್ಕೆ ಶಲಾಯವ ಅಂತ ಕರೀತಾರೆ. ಇದ್ರಾಗ 18 ಮೈಕ್ರೋ ನ್ಯೂಟ್ರಿಯೆಂಟ್ಸ್ಗಳು ಇರ್ತವೆ. ಇದು ಬೆಸ್ಟ್ ಮೆಡಿಸಿನ್. ಇದು ಯಾವುದು? ನಿಮ್ಮ ನಾಲ್ಗೆಯಲ್ಲಿರುವಂತಹ ಲಾಲಾರಸಕ್ಕಿಂತ ಶ್ರೇಷ್ಠವಾದ ಔಷಧಿ ಯಾವುದೂ ಇಲ್ಲ. ಯಾಕೆಂತಂದ್ರೆ ಯಾವುದೇ ಒಂದು ಪ್ರಾಣಿಗಳಿಗೆ ಗಾಯ ಆದ ತಕ್ಷಣ ತನ್ನ ನಾಲ್ಗೆಯನ್ನು ತಾನು ನೆಕ್ಕಕ್ಕೆ ಶುರು ಮಾಡ್ತದೆ. ಒಂದು ಆಕಳನ್ನು ನೀವು ಗಮನಿಸಿ, ಒಂದು ಗಾಯ ಆದ ತಕ್ಷಣ ತನ್ನನ್ನು ತಾನು ನೆಕ್ತದೆ. ಯಾಕಂದ್ರೆ ಇದರಲ್ಲಿ ಬಹಳಷ್ಟು ಹೀಲಿಂಗ್ ಪವರ್ ಇದೆ ನಿಮ್ಮ ಲಾಲಾರಸದಲ್ಲಿ. ಇದಕ್ಕೆ ಇಡೀ ಎಂಟೈರ್ ಕೆಮಿಸ್ಟ್ರಿ, ಮೆಡಿಕಲ್ ಸೈನ್ಸ್ ಒಂದು ಆಸಿಡಿಕ್, ಇನ್ನೊಂದು ಅಲ್ಕಲೈನ್ ಅಂತ ಕರೀತಾರೆ. ಅಲ್ಕಲೈನ್ ಮತ್ತು ಆಸಿಡಿಕ್ ನಮ್ಮ pH ಲೆವೆಲ್ ಅಂತ ಬರ್ತದೆ. ಈ ನಾಲಿಗೆಯಲ್ಲಿರುವಂಥ ಲಾಲಾರಸ pH ಲೆವೆಲು 7ಕ್ಕಿಂತ ಹೆಚ್ಚಿರ್ತದೆ. ಹೊಟ್ಟೆಯೊಳಗೆ ಏನಂತ ಲಿವರ್ ಏನು ಕೆಲಸ? ಎಷ್ಟು ಜನಕ್ಕೆ ಲಿವರ್ ಅದ? ಲಿವರ್ ಇದೆ ನಿಮಗೆ? ಇದೇ ಇಲ್ಲ ಅಂತ ಕೇಳ್ತಾ ಇರೋದು. ಎಲ್ಲಿದೆ ಲಿವರು? ಯಾರಿಗೂ ಗೊತ್ತಿಲ್ಲ. ತಲೆ ಎಲ್ಲಿದೆ ಅಂತ ತಲೆ ನೋವು ಬಂದಾಗ ಮಾತ್ರ ಗೊತ್ತಾಗುತ್ತೆ ನಮ್ಮ ತಲೆ ಇದೆ ಅಂತೇಳಿ. ಅಲ್ಲಿ ತಮ್ಮ ತಲೆ ಅಂತ ಗೊತ್ತೇ ಇರೋದಿಲ್ಲ. ಲಿವರು ರೈಟ್ ಸೈಡ್ ಇದೆಯೋ ಲೆಫ್ಟ್ ಸೈಡ್ ಇದೆಯೋ ಹೇಳ್ರಿ ನೋಡೋಣ, ಒಬ್ಬರಾದ್ರೂ ಎದ್ದು. ಲಿವರ್ ಎಲ್ಲಿದೆ? ಅದ್ರ ಕೆಲಸ ಏನು? ಲೆಫ್ಟ್ ಅಲ್ಲ, ರೈಟ್ನಲ್ಲಿ ಲಿವರ್ ಇರ್ತದೆ. ಬಲಕ್ಕೆ ಇರ್ತದೆ ಎಪಿಗ್ಯಾಸ್ಟ್ರಮ್ ಅಂತ ಕರಿತೀವಿ ನಾವು. ಹೊಟ್ಟೆ ಇಷ್ಟೇ ಇರ್ತದೆ ಅದು. ಅದಕ್ಕೆ ನಾವು ಸುಮ್ಮನೆ ತಿನ್ನೋದು ಜನ ಯಾವಾಗ ವಾಕಿಂಗ್ ಮಾಡೋಕೆ ತಿನ್ನಕತ್ತಿರ್ತಾರೆ, ಎಲ್ಲ ಟೈಮ್ನಲ್ಲಿ ಟ್ರಾವೆಲಿಂಗ್ ಮಾಡೋಕೆ ತಿನ್ನಕತ್ತಿರ್ತಾರೆ. ಇದು ಹೊಟ್ಟೆ ಏನಾಗ್ತತಿ? ಇಷ್ಟು ಇರ್ತೈತಿ, ಅದೊಂದು ಬಗಸ್ ಇರ್ತತಿ. ನಿಧಾನವೇನಾಗ್ತತಿ? ಹಿಂಗೆ ಹಾಕೋತು ಬರ್ತತಿ. ಇದು ರಿಯಲ್ ಎಸ್ಟೇಟ್ ಆದಂಗೆ ಆಗಿಬಿಡ್ತತಿ. ಅದು ಆ ಹೊಲ ಗದ್ದೆಗಳೆಲ್ಲ ಹೋಗ್ಬಿಡ್ತಾವು. ರಿಯಲ್ ಎಸ್ಟೇಟ್ ಆದಂಗೆ ಎಲ್ಲ ಬೆಳೀತೈತಿ. ಆಮೇಲೆ ಗೊತ್ತಾಗತ್ತೆ ಎವರ್ ಪ್ರೆಗ್ನೆಂಟ್ ನೆವರ್ ಡೆಲಿವರಿ ಅಂತ. ಗಂಡು ಮಕ್ಕಳದು ಹಿಂಗೆ ಸುಮ್ಮನೆ ಬಂದ್ಬಿಡುತ್ತಲ್ಲ, ಅದೇನದು? ಎವರ್ ಪ್ರೆಗ್ನೆಂಟ್ ನೆವರ್ ಡೆಲಿವರಿ ಅಂತ. ಅದಕ್ಕೇನು?
ಜನ ನಮ್ಮ ಹತ್ರ ಭಾಳಷ್ಟು ಜನ ಬರ್ತಾರೆ, ಯೋಗ ಮಾಡಬೇಕು ಅಂತ ಬರೋದಿಲ್ಲ. ಗುರುಗಳ ತುಂಬ ದಪ್ಪಾಗೇನ್ರಿ, ಏನು ತಿಂದರೆ ತೂಕ ಕಡಿಮೆ ಆಗತ್ತೆ ಹೇಳ್ರಿ ಅಂತಂತ. ಏನು ತಿಂದರೆ ಕೇಳ್ತಾರೆ, ಮತ್ತು ಅದಕ್ಕೂ ತಿನ್ನೋಕೇನು ಕೊಡಬೇಕು ಅಂತ ಜನಗಳಿಗೆ. ಅಂದ್ರೆ ಅಷ್ಟೊಂದು ಹುಚ್ಚೋದು, ತಿನ್ನಬೇಕು 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 ಅಂಥೇಳಿ. ಅದಕ್ಕೆ ಹೇಳಿದ್ರಲ್ಲ, ಒಂದು ಹೊತ್ತು ಉಂಡವನು ಯೋಗಿ ಅಂತ. ಅಂದರೆ ಹಸಿಯದೆ ಉಣಬೇಡ, ಹಸಿದು ಮತ್ತಿರಬೇಡ, ಬಿಸಿಬೇಡ ತಂಗಳು ಬೇಡ, ವೈದ್ಯನ ಗೊಡವೇ ಬೇಡ ಸರ್ವಜ್ಞ. ಉಂಡು 100 ಹೆಜ್ಜೆ ನಡೆದು ಕೆಂಡಕ್ಕೆ ಕೈ ಚಾಚಿ ಬಲಭುಜ ಮೇಲ್ ಮಾಡಿ ಮಲಗಿದರೆ ವೈದ್ಯನ ಗಂಡ ಸರ್ವಜ್ಞ ಅಂತ ಹೇಳಿದರು. ಸಿಂಪಲ್. ಊಟ ಮಾಡಬೇಕು, ಹೆಂಗೆ ಊಟ ಮಾಡ್ಬೇಕು ಜನಕ್ಕೆ ಗೊತ್ತಿಲ್ಲ. ಡೈನಿಂಗ್ ಟೇಬಲ್ಸ್ ಆರ್ ಮತ್ತು ನಥಿಂಗ್ ಬಟ್ ಡೈನಿಂಗ್ ಟೇಬಲ್ಸ್. ಅದು ಗೊತ್ತಾಗೋದಿಲ್ಲ. ಮೊದಲು ಹೆಂಗೆ ಕೂತ್ಕೊಂಡು ಊಟ ಮಾಡ್ತಾ ಇದ್ರು ಹಳ್ಳಿ ಹೆಣ್ಮಕ್ಳು? ಹೆಂಗೆ ಕೂತ್ಕೊಂಡು ಊಟ ಮಾಡ್ತಾ ಇದ್ರು ನಿಮ್ಗೆ ಗೊತ್ತಾ? ಹಿಂಗೆ ಕೂತ್ಕೊಂಡು ಊಟ ಮಾಡ್ತಾ ಇದ್ರು. ಈ ಪೋಸ್ಟಲ್ಲಿ ಕೂತ್ಕೋತಿದ್ರು ಅವರು. ಇದು ಕೂತ್ಕೊಳ್ಳೋದು ಏನಾಗ್ತಿತ್ತು ಅಂದರೆ, ಈ ಥರ ಹಿಂಗೆ ಕೂತ್ಕೊಂಡು ಊಟ ಮಾಡ್ತಿದ್ರು ಅವರು. ಗೊತ್ತಾ ಈ ಪೋಷನ್ನು? ಇದೇನಾಗ್ತಿತ್ತು, ಈ ಬಗಲು ನಿಮ್ಮ ಎಡ ಬಗಲು ಬಲ ಮೊಳಕಾಲಿಗೆ ಟಚ್ ಆದರೆ ಏನಾಗ್ತಿತ್ತು, ಬಲ ಮೂಗಿನಲ್ಲಿ ಉಸಿರಾಟ ಬರಕ್ಕೆ ಶುರು ಆಗ್ತಿತ್ತು. ಬಲ ಮೂಗಿನಲ್ಲಿ ಉಸಿರು ಬಂತು ಅಂದರೆ ನಿಮಗೆ ನಿಮ್ಮ ನಾಭಿ ಒಳಗೇನು ಲಿವರ್ನಿಂದ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಬಿಡುಗಡೆ ಆಗೋದು. ಲಿವರಿಂದ ಹೈಡ್ರೋಕ್ಲೋರಿಕ್ ಬಿಡುಗಡೆ ಆದರೆ ಏನಾಗ್ತಿತ್ತು, ನಮ್ಮ ತಿಂದ ಆಹಾರ ಎಲ್ಲ ಪಚನ ಆಗ್ಲಿಕ್ಕೆ ಅನುಕೂಲ ಆಗ್ತಿತ್ತು. ಅದಕ್ಕೆ ಹಳ್ಳಿ ಹೆಣ್ಣುಮಕ್ಕಳು ಭಾಳ ಹೆಲ್ದಿ ಇರ್ತಿದ್ರು. ಅವುಗಳಿಗೆ ನಾವು ಹಳ್ಳಿ ಜನರಿಗೆ ಏನೂ ಗೊತ್ತಿಲ್ಲ ಅಂತ ತಿಳ್ಕೊಂಡು ಬಿಟ್ಟಿವಿ. ಅವರಷ್ಟು ಇಂಟೆಲಿಜೆನ್ಸ್, ಅವರಷ್ಟು ಹೆಲ್ದಿ ಯಾರೂ ಇರ್ತಿರ್ಲಿಲ್ಲ. ಅದಕ್ಕೆ ಬೆಳಿಗ್ಗೆ ಎದ್ದ ತಕ್ಷಣವೇ ಏನು ಮಾಡ್ಲಿಕ್ಕೆ ಹೋಗಬೇಡಿ. ಎದ್ದ ತಕ್ಷಣ ಉಷಾಪಾನ ಮಾಡೋದು. ಇನ್ನೊಂದು, ತಣ್ಣೀರನ್ನು ಯಾವ ಕಾರಣಕ್ಕೆ ಕುಡ್ಲಿಕ್ಕೆ ಹೋಗಬೇಡಿ. ಅದಕ್ಕಿಂತ ಡೇಂಜರ್ ಯಾವುದೂ ಇಲ್ಲ. ಎಷ್ಟು ನೀರು ಕುಡಿಬೇಕಂದ್ರೆ ರೂಮ್ ಟೆಂಪ್ರೇಚರ್ ಇರಬೇಕು. ನಮ್ಮ ಬಾಡಿ 38 ಡಿಗ್ರಿ ಸೆಲ್ಸಿಯಸ್ ಇರ್ತದೆ ನಮ್ಮ ದೇಹದ ಉಷ್ಣಾಂಶ. ಅಕಸ್ಮಾತ್ ನಾವು ಕೋಲ್ಡ್ ವಾಟರ್ ಕುಡಿಯೋಕೆ ಶುರು ಮಾಡಿದರೆ, ನಾವು ಕೋಲ್ಡ್ ವಾಟರ್ ಕುಡಿದಂತಂದ್ರೆ ಬಾಡಿ ಏನು ಮಾಡ್ತೈತೆ, ಮತ್ತು ಆ ಬಾಡಿಯನ್ನು ವಾಟ್ರನ್ನು ಬಾಯ್ಲ್ ಮಾಡಕ್ಕೆ ಬಾಯ್ಲ್ ಮಾಡಬೇಕು. ಅದು 38 ಡಿಗ್ರಿ ಸೆಲ್ಸಿಯಸ್ ಮಾಡ್ಕೋಬೇಕು. ಅದು ಬಾಯ್ಲ್ ಆದ ಮೇಲೆ ಅದು ಬಾಯ್ಲ್ ಮಾಡಬೇಕು, ಎನರ್ಜಿ ಬೇಕು. ಎನರ್ಜಿ ಎಲ್ಲಿಂದ ಬರ್ತಿತ್ತು? ರಕ್ತದಿಂದ. ಆವಾಗ ಗೊತ್ತಾಗಲ್ಲ ದೇಹದಲ್ಲಿ ರಕ್ತಹೀನತೆ ಶುರು ಆಗ್ತದೆ. ಮತ್ತು ಬಹಳ ಇಂಪಾರ್ಟೆಂಟ್, ಬೆಳಗ್ಗೆ ಬಿಸಿನೀರು ಕುಡಿಬೇಕು ಮತ್ತು ಉಗುರು ಬೆಚ್ಚ ನೀರನ್ನು ಕುಡಿಬೇಕು. ಸಾಧ್ಯ ಆದರೆ ಈ ಗ್ರೀನ್ ಟೀಯನ್ನು ಕುಡೀರಿ. ಗ್ರೀನ್ ಟೀ ಗೊತ್ತಾ ನಿಮಗೆಲ್ಲರಿಗೂ? ಮೊದಲು ಕಷಾಯ ಅಂತ ಮಾಡ್ತಿದ್ರು. ಈ ಬ್ರಿಟಿಷರು ಬಂದ ಮೇಲೆ ನಮ್ಮ ದೇಶದಲ್ಲಿ ಮೊದಲು ಬೆಲ್ಲ ಸಿಗ್ತಿತ್ತು, ಸಕ್ಕರೆ ಹುಡುಕಾಡಿದ್ರು ಸಿಗ್ತಿರ್ಲಿಲ್ಲ. ಈ ಯಾವಾಗ ಬ್ರಿಟಿಷರು ಬಂದರು, ಬ್ರಿಟಿಷರು ಬರೋ ಜೊತೆಗೆ ಜನಗಳಿಗೆ ಏನು ಮಾಡಿದರು, ಸಕ್ಕರೆ ಶುರು ಮಾಡಿದರು. ಈ ಶುಗರ್ ಬಂದ ತಕ್ಷಣ ಮೊದಲೆಲ್ಲ ಮನೆ ಪ್ರತಿಯೊಬ್ಬರು ಕಷಾಯ ಕೊಡ್ತಿದ್ರು. ಯಾರ ಮನೆ ಊರಿ ಚಹಾ ಕುಡಿತಿರ್ಲಿಲ್ಲ. ಈಗೆಲ್ಲ ಚಹಾ ಕುಡಿದು ಎಲ್ಲದಕ್ಕೂ ಶುಗರ್ನಲ್ಲಿ ಏನಿದೆ? ಯಾವ ಪ್ರೋಟೀನ್ಸ್ ಇಲ್ಲ, ಯಾವ ವಿಟಮಿನ್ಸ್ ಇಲ್ಲ, ಅಲ್ಲ ಮ್ಯಾಗ್ನೇಷಿಯಮ್ ಇಲ್ಲ, ಅದ್ರಾಗೇನು ಕ್ಯಾಲ್ಸಿಯಂ ಇಲ್ಲ, ಅದ್ರಾಗೇನು ನೈಟ್ರಿಕ್ ಆಸಿಡ್ ಇಲ್ಲ. ಏನಿದೆ? ಸಲ್ಫರ್ ಇದೆ, ಅಂದ್ರೆ ಗಂಧಕ. ಒಂದು ಸಲ ಆ ಸಕ್ಕರೆಯನ್ನು ನೀವು ಸೇವನೆ ಮಾಡಿದರೆ ಅದು ಗಂಧಕ, ಸಲ್ಫರ್, ಅದು ಬ್ಲಡ್ನಲ್ಲಿ ಹೋಗುತ್ತೆ. ಅದನ್ನೇ ನಾವು ಇವತ್ತು ಭಾರತವನ್ನು ಮಧುಮೇಹದ ರಾಜಧಾನಿ ಅಂತ ಕರಿತಾ ಇದ್ದಾರೆ. ಅದಕ್ಕೆ ಎಲ್ಲೆಲ್ಲಿ ವೈಟ್ ಕಾಣ್ತದೆ, ಸಕ್ಕರೆಯನ್ನು ಸಂಪೂರ್ಣವಾಗಿ ಎಷ್ಟು ಕಡಿಮೆ ಆಗುತ್ತೋ ಸಕ್ಕರೆ ಬದಲು ಬೆಲ್ಲವನ್ನು ಯೂಸ್ ಮಾಡ್ಕೊಳ್ಳಿ. ಮೈದಾ ಹೈಲಿ ಡೇಂಜರ್. ಮತ್ತು ಹೆಚ್ಚು ನಾವೇನು ಸೇವನೆ ಮಾಡಬೇಕಂದ್ರೆ ಈ ಫೈಬರ್ಸ್, ನಾರಿನ ಅಂಶವನ್ನು ಹೆಚ್ಚೆಚ್ಚು ಆಹಾರದಲ್ಲಿ ಸೇವನೆ ಮಾಡಿ. ಇಷ್ಟು ಸಿಂಪಲ್ ಸಣ್ಣ ಟಿಪ್ಸ್ಗಳನ್ನ ನಿಮ್ಮ ಲೈಫ್ನಲ್ಲಿ ಯೂಸ್ ಮಾಡಿಕೊಂಡ್ರೆ ಸಾಕು, ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಆ ಹಿನ್ನೆಲೆಯಲ್ಲಿ ಈ ದಿನ ಸಮಯ ಆಲ್ಮೋಸ್ಟ್ ಈಗ 11 ಆಗಲಿಕ್ಕೆ ಬಂದಿದೆ. ಅನೇಕ ಜನ ವೈದ್ಯರು ಮಾತಾಡಿದ್ದಾರೆ. ಇಷ್ಟು ಹೇಳ್ತಾ ನಮ್ಮ ಪರಮ ಪೂಜ್ಯ
ಜಗದ್ಗುರು ಮಹಾಸ್ವಾಮೀಜಿಯವರ ಆಶೀರ್ವಾದ ಸದಾಕಾಲ ನಮ್ಮ ಮೇಲೆ ಇರಲಿ. ಇಂಥ ಒಬ್ಬ ಗುರುಗಳು ಈ ನಾಡಿಗೆ ಸಿಕ್ಕಿರುವುದೇ ಅವರ ಪುಣ್ಯ ಅಲ್ಲ, ನಮ್ಮೆಲ್ಲರ ಪುಣ್ಯ. ಅದು ನಮ್ಮ ಪುಣ್ಯ. ಇಂಥ ಒಬ್ಬ ಗುರುಗಳು ನಮ್ಮ ನಡುವೆ ಈ ವಯಸ್ಸಿನಲ್ಲೂ ಕೂಡ ಸದಾಕಾಲ ಅವರಲ್ಲಿರುವಂತಹ ಉತ್ಸಾಹ, ಮೋಸ್ಟ್ ಆ್ಯಕ್ಟಿವ್ ಆಗಿ ತಮ್ಮ ಎನರ್ಜಿಯನ್ನು ವೆರಿ ಕನ್ಸ್ಟ್ರಕ್ಟಿವ್ ವೇ ಆಗಿ ತಮ್ಮ ಎನರ್ಜಿಯನ್ನು ಉಪಯೋಗಿಸ್ಕೊಂಡಿದ್ದಾರೆ. ಅಂಥ ಪರಂಪೂಜ್ಯರಿಗೆ ಮತ್ತು ಈ ಭಾಗದ ಈ ತಳಬಾಳು ಹುಣ್ಣಿಮೆಯಲ್ಲಿ ಪರೋಕ್ಷವಾಗಿ ಅಪರೋಕ್ಷವಾಗಿ ಈ ಗುರುಗಳಿಗೆ ಇಲ್ಲಿ ನಿಂತ್ಕೊಂಡ ಈ ಭಾಗದ ಜನಪ್ರಿಯ ಶಾಸಕರಾಗಿರುವಂತಹ ಸಂಗಮೇಶ್ವರವರು, ಬಹುತೇಕ ಸಂಗಮೇಶ್ವರ ಬೇರೆಲ್ಲ, ಕೂಡಲ ಸಂಗಮೇಶ್ವರ ಬೇರೆ ಅಲ್ಲ ಅಂತ ಒಂದು ಈ ದಿವ್ಯ ಕ್ಷೇತ್ರಕ್ಕೆ ಇಂಥ ಒಬ್ಬ ಶ್ರೇಷ್ಠ ಶಾಸಕರು ಅವರು ಹಗಲು ರಾತ್ರಿ ನಿಂತ್ಕೊಂಡು ಇದು ನೋಡಿ ಈ ಕ್ಷೇತ್ರ ಇದೆಲ್ಲ ಹೇಗಿತ್ತು. ಗುರುಗಳು ಹೇಳ್ತಾ ಇದ್ರು, ನಾವು ಗುರುಗಳು ಬರುವಾಗ ಅಷ್ಟೊಂದು ಹೊಲಸು, ಇವತ್ತು ಎಷ್ಟೊಂದು ಸ್ವಚ್ಛವಾಗ್ಯದ. ಇಂಥ ಸ್ವಚ್ಛ ಮನಸ್ಸಿನ ಈ ಭದ್ರಾವತಿ ನಿರಂತರವಾಗಿ ಪರಂಪೂಜ್ಯರು ಈ ಭಾಗಕ್ಕೆ ಬಂದಾಗ, ನಿನ್ನೆ ಅವರು ಹೇಳಿದರು ನಮ್ಮ ಕೇಂದ್ರ ಸಚಿವರಂಥ ಕುಮಾರಸ್ವಾಮಿ ಅವರಿಗೆ, ಮತ್ತೆ ಇಲ್ಲಿ ಫ್ಯಾಕ್ಟ್ರಿಗಳು ಹೆಚ್ಚೆಚ್ಚು ಬರುವಂಗೆ ಆಗೋಗ್ಬೇಕು. ನಮ್ಮ ಹರಿಹರ ಒಂದು ಕಡೆನೂ ಇಡೀ ದೇಶ ಜನ ಹರಿಹರಕ್ಕೆ ಬರ್ತಾ ಇದ್ರು, ಇಡೀ ದೇಶ ಜನ ಭದ್ರಾವತಿಗೆ ಬರ್ತಾ ಇದ್ರು ಉದ್ಯೋಗ ಅರಿಸ್ಕೊಂಡು. ಇವತ್ತು ನಮ್ಮ ಯುವಕರು ಉದ್ಯೋಗ ಅರಿಸ್ಕೊಂಡು ನಾವು ಮತ್ತೆ ಬೆಂಗಳೂರು ಹೋಗುವಂತಾಗಿದೆ, ಮುಂಬೈಗೆ ಹೋಗುವಂತಾಗಿದೆ, ವಿದೇಶಕ್ಕೆ ಹೋಗುವಂತ ಆಗ್ತಾ ಇದೆ. ಆ ದಿನಗಳು ದೂರವಾಗಿ ಮತ್ತೆ ಜನಗಳು ಭದ್ರಾವತಿ ಕಡೆ ಬರುವಂಗೆ ಆಗಬೇಕು ಅಂತ ಹೇಳ್ತಾ, ಇಲ್ಲಿ ಹೆಚ್ಚೆಚ್ಚು ಕಂಪ್ನಿಗಳು, ವಿದೇಶಿಯ ಕಂಪ್ನಿ ಈಗಾಗಲೇ ಶಿವಮೊಗ್ಗದಲ್ಲಿ ಏರ್ಪೋರ್ಟ್ ಆಗಿರೋದರಿಂದ ವಿದೇಶ ಕಂಪ್ನಿಗಳು ಹೆಚ್ಚೆಚ್ಚು ಬಂದು ಇಲ್ಲಿ ಇನ್ವೆಸ್ಟ್ಮೆಂಟವನ್ನು ಮಾಡಿದರೆ ಖಂಡಿತ ಮತ್ತೆ ನಮ್ಮ ಈ ಭದ್ರಾವತಿ ಸಾವಿರ ಜನಗಳು, ಒಂದು ಕಾಲಕ್ಕೆ 20,000 ಜನಗಳು ಇಲ್ಲಿ ನೌಕರಿಯನ್ನು ಮಾಡ್ತಾ ಇದ್ರು. 20,000 ಜನ ಅಂತಂದರೆ ಒಂದು ಕುಟುಂಬ ಅಂತಂದರೆ 4 ಜನಕೊಂಡು ನೇರವಾಗಿ 80,000 ಜನ ನಿತ್ಯ ಪ್ರಸಾದವನ್ನು ನೇರವಾಗಿ ಅದನ್ನು ನಂಬಿಕೊಂಡು ಲಕ್ಷಾಂತರ ಜನಗಳು ಇವತ್ತು ಉದ್ಯೋಗ ಇಲ್ಲ. ಆ ಹಿನ್ನೆಲೆಯಲ್ಲಿ ನಿನ್ನೆ ಗುರುಗಳು ಹೇಳಿದರು ಸರ್ಕಾರಕ್ಕೆ, ನಮಗೆ ಈ 5 ಗ್ಯಾರಂಟಿಗಿಂತನೂ ದುಡಿಯುವ ಗ್ಯಾರಂಟಿ ಕೊಡಿ ಅಂತ ಹೇಳಿದರು ಅವರು. ಎಂಥ ಒಳ್ಳೆಯ ಮಾತದು. ಇವತ್ತು ನಮ್ಮ ದೇಶಕ್ಕೆ ಬೇಕಾಗಿರೋದು, ನಾವು ಪಕ್ಕದ ಈ 3ನೇ ಮಹಾಯುದ್ಧ ಕಡೆಗೆ ನಾವು ಎಂಟ್ರಿ ಆಗ್ತಾ ಇದ್ದೀವಿ. ನಾವು ಸ್ವಲ್ಪ ನೀವು ಅಮೇರಿಕಾವನ್ನು ಯೋಚನೆ ಮಾಡಿ, ಅಲ್ಲಿ ಎಷ್ಟೊಂದು ವಾತಾವರಣ ಕೆಟ್ಟದಾಗಿದೆ. ನಾವಂತೀವಿ ಅಮೇರಿಕ ಬಹಳ ಸುಂದರವಾಗಿದೆ ಅಂತಿಲ್ಲ. ಇವತ್ತು ಭಾರತ ವಿಶ್ವಗುರು ಆಗ್ತಾ ಇದೆ, ನೀವು ಹೆಮ್ಮೆ ಪಡಬೇಕು. ಭಾರತ ವಿಶ್ವಗುರು ಆಗ್ತಾ ಇದೆ. ಅದಕ್ಕೇ ಈ ದೇಶದ ಪ್ರಧಾನಮಂತ್ರಿಗಳು ಆತ್ಮನಿರ್ಭರ ಭಾರತ ಅಂದರೆ ಸ್ವಾಭಿಮಾನ ಭಾರತವನ್ನು ಮಾಡಲಿಕ್ಕೆ ಹೊರಟಿದ್ದಾರೆ. ಅದಕ್ಕೆ ನೀವೆಲ್ಲರೂ ಉದ್ಯೋಗ ಅರಿಸ್ಕೊಂಡು ಬೇರೆ ಕಡೆ ಹೋಗೋಕ್ಕಿಂತ ಮೊದಲು ಇಲ್ಲೇ ಉದ್ಯೋಗ ಮಾಡುವಂತಹ ಒಂದು ಕಾರ್ಯ ಆಗಲಿ. ಆ ಹಿನ್ನೆಲೆಯಲ್ಲಿ ಎಲ್ಲರೂ ಬಂದು ಕಾರ್ಯಕ್ರಮ ಮಾಡಿ ಹೋಗೋದಲ್ಲ, ಇಲ್ಲಿ ಏನಾದರೂ ಒಂದು ಮಾಡಬೇಕು ಅಂಥೇಳಿ ಜಗದ್ಗುರು ಮಹಾಸನ್ನಿಧಿಯವರು ಸಂಕಲ್ಪವನ್ನು ಮಾಡಿದ್ದಾರೆ. ಅವರು ಭಕ್ತರಿಂದ 5 ಕೋಟಿ ರೂಪಾಯಿ ಸಂಗ್ರಹವನ್ನು ಮಾಡಬೇಕಂತ ಸಂಕಲ್ಪ ಮಾಡಿದ್ದಾರೆ. ಅವ್ರ ಗುರುಗಳು ಏನೇನೋ ಸಂಕಲ್ಪ ಮಾಡ್ತಾರೋ ಅದು ಆಗೇ ಆಗತ್ತೆ. ಆ ಶಕ್ತಿ ಆ ಗುರುಗಳಲ್ಲಿ, ನಮ್ಮ ಜಗದ್ಗುರಲ್ಲಿ ಇದೆ. ಆ ಹಿನ್ನೆಲೆಯಲ್ಲಿ ಸಂಗಮೇಶ್ವರವರು, ಈ ಭಾಗದ ಶಿವಮೊಗ್ಗ ಜಿಲ್ಲೆಯ ಎಲ್ಲ ಶಾಸಕರು, ಸಂಸದರು ಮನಸ್ಸನ್ನು ಮಾಡಿ ಮತ್ತೆ ಇಲ್ಲಿ ಫ್ಯಾಕ್ಟ್ರಿಗಳು, ಕಂಪ್ನಿಗಳು ಬರಬೇಕು, ಸಾವಿರ ಜನಗಳಿಗೆ ಉದ್ಯೋಗವನ್ನು ಕೊಡುವಂತಾಗಬೇಕು. ನಿಮ್ಮ ಪಕ್ಷ ಯಾವುದೇ ಇರಲಿ ಚನ್ನಬಸಪ್ಪ, ಆದರೆ ರೈತರ ವಿಚಾರಕ್ಕೆ ಬಂದಾಗ, ನಮ್ಮ ಜನಗಳ ವಿಚಾರಕ್ಕೆ ಬಂದಾಗ ನಾವು ಪಕ್ಷವನ್ನು ಮರೆತು ಈ ಸಮಾಜದ ಋಣವನ್ನು ತೀರಿಸೋ ಕಡೆಗೆ ನಾವೆಲ್ಲ ಗಮನ ಕೊಡಬೇಕು ಅಂತ ಎಷ್ಟು ಸಾಂಕೇತಿಕವಾಗಿ ಹೇಳಿ ಈ ನಾಡಿನ ಅನೇಕ ಜನ ಶ್ರೇಷ್ಠ ವೈದ್ಯರು ಬಂದಿದ್ದಾರೆ. ಆ ಎಲ್ಲರಿಗೂ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಶರಣಾರ್ಥಿಗಳು.